ಖರ್ಗೆ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಖರ್ಗೆ ಅವ್ರನ್ನ ಭೇಟಿ ಆಗ್ತೀವಿ, ಬಂದಾಗ ಭೇಟಿ ಆಗಲೇಬೇಕು. ಯಾವ ಪ್ರತಿ ಸರಿ ಬಂದಾಗ ಯಾವುದೇ ನಮ್ಮ ನಾಯಕರು, ಮಂತ್ರಿಗಳು, ಶಾಸಕರು ಭೇಟಿಯಾಗುವಂತ ವಾಡಿಕೆ ಇದ್ದಾರೆ, ಅದು ಭೇಟಿ ಆಗ್ತಾ ಇದ್ವಿ. ಬೆಳಗ್ಗೆ ನೀವು ಹೇಳಿದಂಗೆ ಸುರ್ಜೇವಾಲ ಅವ್ರನ್ನ, ಇದು ಈಗ ಅಧ್ಯಕ್ಷರು ಖರೀಜಿ ಅವ್ರನ್ನ ಭೇಟಿ ಆಗ್ತೀವಿ. ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ಒಂದು ಸಚಿವ ಸಂಪುಟ ಪುನರ್ರಚನೆ ಮತ್ತೆ ಅಧಿಕಾರ ಹಸ್ತಾಂತರ, ಇದ್ರ ಬಗ್ಗೆ ಏನು ಮಾತುಕತೆ ಆಗಿಲ್ಲ? ಇಲ್ಲ, ಅದು ಅವ್ರು ಮಾಡ್ಬೇಕಿರೋದು, ಹೈಕಮಾಂಡ್ ಅವ್ರು ಮಾಡ್ಬೇಕು. ಈಗಾಗಲೇ ಸಾಕಷ್ಟು ಸಾರಿ ಹೇಳಿದೀವಿ, ಹೈಕಮಾಂಡು ಅದನ್ನ ಅಂತಿಮವಾಗಿ ಅವ್ರ ನಿರ್ಧಾರ ಮಾಡಬೇಕು. ಯಾವ ರೀತಿ ಇದನ್ನ ಸದ್ಯದ ಪರಿಸ್ಥಿತಿಯನ್ನ ಪರಿಹಾರ ಮಾಡಬೇಕು, ರಾಜ್ಯದಲ್ಲಿ ನಡೀತಿರುವಂಥದ್ದು ಅವ್ರಿಗೆ ಬಿಟ್ಟಂತ ವಿಚಾರ ಅದು. ಸೊ ಅದನ್ನೇ ನಾವು ಹೇಳಿದ್ವಿ, ಇಂದು ಕೂಡ ಹೇಳಿದ್ವಿ, ಬೇಗ ಇದು ಇತ್ಯರ್ಥಿ ಆಗಬೇಕು, ಗೊಂದಲ ಒಂದ್ಸಾರಿ ನಿಲ್ಬೇಕಂತ ಹೇಳಿದೀವಿ. ಅದನ್ನೇ ಕೂಡ ಇವತ್ತು ಮತ್ತೆ ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಅಲ್ಲ, 3 ವರ್ಷ ಹತ್ರ ಬರ್ತಾ ಇದೆ, ಎಲ್ಲರೂ ಕೂಡ ಒಂದು ಇದು ಕೇಳ್ತಾ ಇದ್ದಾರೆ, ಸಂಪುಟ ಪುನರ್ರಚನೆ, ಇನ್ನೊಂದು ಕಡೆ ಸಿಎಂ ಆಗಬೇಕು ಅನ್ನೋಂಥದ್ದು. ಎಲ್ಲ ಸಂಪುಟ ಏನಿದೆ ಗೊತ್ತಿಲ್ಲ, ಹೇಳಿದ್ವಿ ಅದು ಮಾಡ್ಲೇಬೇಕಾ, ಅವ್ರು ಮಾಡ್ತಂತ ಹೇಳಿದಾರೆ ಈಗಾಗಲೇ. ಬಹುಶಃ ಮಾಡ್ಬೋದು, ಸೂಕ್ತ ಸಮಯದಲ್ಲಿ ಮಾಡ್ಬೋದು, ಸಂಪುಟ ವಿಸ್ತರಣೆ ಅಥವಾ ಹೊಸದಾಗಿ ಮಾಡ್ಬೋದು. ಅದೇ ಮಿಕ್ಕಿದೆಲ್ಲ ಅವರೇ ನಿರ್ಧಾರ ಮಾಡಬೇಕು. ಅಲ್ಲ, ಬಟ್ ಇಷ್ಟೆಲ್ಲ ನಡೀತಾ ಇದೆ, ಆದ್ರೂ ಸುರ್ಜೇವಾಲ ಅವರು ಒಂದ್ಸರಿನೂ ಈ ವಿಚಾರವಾಗಿ ಬಂದಿಲ್ಲ ಸ್ಟೇಟ್ಗೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ಇಲ್ಲ, ಇದು ಬೆಂಗಳೂರಲ್ಲಿ ನಿರ್ಧಾರ ಮಾಡೋಂಥದ್ದಲ್ಲ, ಡೆಲ್ಲಿಯಲ್ಲೇ ಮಾಡಬೇಕಿದು. ಡೆಲ್ಲಿಯಲ್ಲಿ ಕಾದ್ ನೋಡೋಣ, ಇನ್ನೇನೆ ಬಹುಶಃ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದಕ್ಕೆ ಹೈಕಮಾಂಡ್ ಗಮನ ಹರಿಸ್ಬೋದು. ಸೊ ಕರಿಬೇಕು ಇಬ್ಬರಿಗೆ, ಗೊತ್ತಿಲ್ಲ, ಮಾಡಲೇಬೇಕು. ಯಾಕಂದ್ರೆ ಒಂದು ಯಾವ್ದಾರು ಪರಿಹಾರ ಮಾಡಲೇಬೇಕು. ಪರಿಹಾರ ಇಲ್ಲದೆ ರಾಜ್ಯದಲ್ಲಿ ಪಕ್ಷದಲ್ಲಿ ಮತ್ತೆ ಮುಂದುವರಿತೈತೆ. ಸೊ ಚುನಾವಣೆ ಆದ್ಮೇಲೆ ಅವತ್ತಕ್ಕೂ ಬಹುಶಃ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರ್ಬೋದು, ಅಲ್ಲಿ ಕಾದ್ ನೋಡೋಣ. ಪ್ರಮುಖವಾಗಿ ಸರ್, ದಾವಣಗೆರೆ ವಿಚಾರ ಬಹಳ ಚರ್ಚೆ ಆಗ್ತಾ ಇರೋದು. ನೀವು ದಾವಣಗೆರೆ ಮುಸ್ಲಿಂ ಸಮುದಾಯದ ಇವ್ರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರಿ, ಇದಾಗಿ ಸರಿ ಅಲ್ಲ ಅನ್ನುವಂಥದ್ದು. ಸೊ ಇವತ್ತು ಸುರ್ಜೇವಾಲ ಅವರು ಇಲ್ಲ, ಅದು ಯಾವ್ದು ಚರ್ಚೆ ಆಗಿಲ್ಲ ಇವತ್ತು, ಅದು ಯಾವ್ದು ಕೂಡ ಚರ್ಚೆ ಆಗಿಲ್ಲ. ಸೊ ಇದೆಲ್ಲ ಮತ್ತೆ ರಿಸಲ್ಟ್ ಆದ್ಮೇಲೆ ಮತ್ತೆ ಚರ್ಚೆಗೆ ಬರ್ಬೋದು. ಆ ಸಂದರ್ಭದಲ್ಲಿ ನೋಡೋಣ, ಚರ್ಚೆ ಮಾಡೋಣ. ಮೇ ಅಂತ್ಯದೊಳಗಡೆ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದಾ ಸರ್? ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಲಾಂಗ್ ಟರ್ಮ್ ಇಂದ ಹೇಳ್ಕೊಂಡ್ ಬರ್ತೀವಿ. ಬದಲಾವಣೆ ಪ್ರಶ್ನೆ ಇಲ್ಲ, ಚರ್ಚೆ ಅನಾವಶ್ಯಕ ಆಗ್ತಾ ಇದೆ, ಅದ್ ನಿಲ್ಬೇಕು. ಅದನ್ನ ನಿಲ್ಸುವಂತ ಪ್ರಯತ್ನ ಹೈಕಮಾಂಡ್ ಮಾಡಬೇಕು. ಅದು ಯಾವ ರೀತಿ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸೊ ಆದಷ್ಟು ಬೇಗ ಮುಗಿಬೇಕಂತ ನಮ್ದು ಆಸೆ ಇದೆ. ಮತ್ತೆ ಎಲ್ಲಾ ಪಕ್ಷದ ಮಂತ್ರಿಗಳದು, ಶಾಸಕರದು, ಕಾರ್ಯಕರ್ತರು ಕೂಡ ಇದೆ, ಗೊಂದಲ ನಿಲ್ಬೇಕು, ಮತ್ತೆ ಸರಿಯಾದ ದಾರಿಯಲ್ಲಿ ಪಕ್ಷ ಸರ್ಕಾರ ಹೋಗ್ಬೇಕಂತ ಆಸೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋರು. ಬದಲಾವಣೆ ವಿಚಾರ ನಮ್ಮಂತಲ್ಲಿ ಇಲ್ಲ, ಅದು ಬದಲಾವಣೆ ಮಾಡೋದು ಹೈಕಮಾಂಡ್, ಅದು ಅವ್ರಿಗೆ ಬಿಟ್ಟಂತ ವಿಚಾರ, ಅವ್ರ ಹತ್ರ ಬಗ್ಗೆ ನಿರ್ಧಾರ ಮಾಡ್ಬೇಕಷ್ಟೆ. ಸರಿ, PCCಗೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಒಂದ್ ವೇಳೆ ಬದಲಾವಣೆ ಆಗೋದಾದ್ರೆ? ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ, ಯಾವುದು ಆದಾಗ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ 3 ಒಟ್ಟಿಗೆ ಇನ್ ಕೇಸ್ ಆಗೋದಾದ್ರೆ ಅದು ಗೊತ್ತಿಲ್ಲ, ಮಾಡಬೇಕು. ಅದು ಈಗ ಕರ್ನಾಟಕದಲ್ಲಿ ಮಂತ್ರಿ ಮಂಡಲ ವಿಸ್ತರಣೆ ಬಹಳ ಜನ ವೇಟಿಂಗ್ ನಲ್ಲಿದ್ದಾರೆ. ಹಿಂದೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಅರ್ಧ ಆದ್ಮೇಲೆ ಮಾಡ್ತೇವೆ ಅಂತ. ಬಹುಶಃ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚಾಗಿದೆ, ಹೊಸಬ್ರು ಕೂಡ ವೇಟಿಂಗ್ ದಲ್ಲಿ ಇದ್ದಾರೆ. ಸೊ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ಹೈಕಮಾಂಡ್ ಮಾಡಬೇಕು. ಅಲ್ಲ, ಇದನ್ನ ಇಟ್ಕೊಂಡು ಎಲ್ಲ ಸಚಿವರುಗಳು, ಶಾಸಕರುಗಳು ಡೆಲ್ಲಿಗೆ ಬರ್ತಾನೆ ಇದ್ದಾರೆ. ಮೊನ್ನೆ ಒಂದು 20-22 ಟೀಮ್ ಕೂಡ ಬಂದ್ ಹೋಗಿತ್ತು. ಸೀನಿಯರ್ ಬಂದಿರು, ಮೊನ್ನೆ ಅವರು ಕೂಡ ನಾವು ಆಕಾಂಕ್ಷಿ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂತಿಮವಾಗಿ ನೋಡೋಣ, ಹೈಕಮಾಂಡ್ ಬೇಗ ನಿರ್ಧಾರ ಮಾಡ್ಬೇಕಂತ ನಮ್ಮ ಆಸೆ ಇದೆ. ನಂತರ ಎಲ್ಲಾರ್ದು ಇದೆ, ಎಲ್ಲ ಕಾರ್ಯಕರ್ತರು, ಸಚಿವರದು, ಶಾಸಕರದು. ಸೊ ಬೇಗ ಇತ್ಯರ್ಥ ಮತ್ತೆ ನಾವು ಚುನಾವಣೆ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ? ಇಲ್ಲ, ರಾಹುಲ್ ಗಾಂಧಿಗೆ ಭೇಟಿ ಇಲ್ಲ, ಕೇಳಿಲ್ಲ. KC ಅವ್ರಿಗೆಲ್ಲ ಅಧ್ಯಕ್ಷ ಮಾತ್ರ ಭೇಟಿ ಆಯ್ತು, ಇಲ್ಲ ಭೇಟಿ ಆಗುತ್ತೆ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.